ನಮಸ್ಕಾರ. ಇವತ್ತೊಂದು ಬಾಂಬೆ ಸಾಗು ಮಾಡೋಣ ಬನ್ನಿ. ಅದಕ್ಕೆ ಬೇಕಾಗುವಂಥ ಪದಾರ್ಥಗಳು: ಒಂದು ಆಲೂಗೆಡ್ಡೆ, ಒಂದು ಈರುಳ್ಳಿ, ಒಂದು ಅರ್ಧದಷ್ಟು ಟೊಮೊಟೊ. ಸಣ್ಣ ಟೊಮೊಟೊ ಇದ್ದರೆ ನೀವು ಒಂದು ತೊಗೋಬೋದು. ನಾನಿಲ್ಲಿ ಸ್ವಲ್ಪ ದೊಡ್ಡದಿರೋದ್ರಿಂದ ಅರ್ಧ ತೊಗೊಂಡಿದ್ದೀನಿ. ಒಂದು 5-6 ಹಸಿಮೆಣಸು, ಕೊತ್ತಂಬರಿ ಸೊಪ್ಪು, ಕಾಯಿ ತುರಿ ಆಪ್ಷನಲ್. ಸಾಧಾರಣ ಬಾಂಬೆ ಸಾಗುನೆಲ್ಲ ಹೆಚ್ಚಿನ ಜನ ಬಳಸಲ್ಲ ಅದನ್ನು. ಆದರೆ ನಮಗೆ ಕಾಯಿ ತುರಿ ಇಲ್ದಿದ್ರೆ ಆಗಲ್ಲ ಅಂತ ತೊಗೊಂಡಿದ್ದೀನಿ. ಹಾಗೆ ಅದಕ್ಕೆ ಬೇಕಾಗುವಂತಹ ಒಗ್ಗರಣೆ ಸಾಮಾನು: ಎಣ್ಣೆ 1-2 ಸ್ಪೂನ್ ಬೇಕಾಗುತ್ತೆ, ಸಾಸಿವೆ, ಜೀರಿಗೆ, ಉದ್ದಿನಬೇಳೆ, ಕಡಲೆಬೇಳೆ, ಇಂಗು, ಅರಿಶಿನ ಪುಡಿ, ಕಡಲೆ ಹಿಟ್ಟು ಅಥವಾ ಪುಟಾಣಿ ಹಿಟ್ಟು 1 ಅಥವಾ 2 ಸ್ಪೂನ್ ತೊಗೊಳ್ಳಿ ಸಾಕು. ಇನ್ನು ಸ್ವಲ್ಪ ಖಾರ, ಇದು ಲೈಟಾಗಿ ಬರುವಂತಹ ಖಾರಕ್ಕೆ ಒಂದು 1/4 ಚಮಚದಷ್ಟು ಜೀರಿಗೆ ಪುಡಿ, ಒಂದು ಅರ್ಧ ಚಮಚದಷ್ಟು ಖಾರದ ಪುಡಿ, 1 ಚಮಚದಷ್ಟು ಕೊತ್ತಂಬರಿ ಬೀಜದ ಪುಡಿಯನ್ನು ತೊಗೊಂಡಿದ್ದೀನಿ. ಹಾಗೆ ಉಪ್ಪು, ಒಂದು ಸಣ್ಣ ತುಂಡು ಬೆಲ್ಲ. ಇವಿಷ್ಟನ್ನು ಬಳಸಿ ನಾವು ನೀರು ಬೇಕೇ ಬೇಕು ಇಟ್ಕೊಂಡಿದ್ದೀನಿ. ಇದಿಷ್ಟನ್ನು ಬಳಸಿ ಬಾಂಬೆ ಸಾಗು ಮಾಡೋಣ. ಏನಪ್ಪ, ಒಂದು ಈರುಳ್ಳಿ, ಒಂದು ಆಲೂಗೆಡ್ಡೆಯಲ್ಲಿ ಏನಾಗುತ್ತೆ ಅಂತ ಅನ್ಕೋಬೋದು ನೀವು. ಆದರೆ ಇದು ರಸದ ಪಲ್ಯ ಆಗಿರೋದ್ರಿಂದ ಸಾಕಾಗುತ್ತೆ, ಅಷ್ಟೇ ಸಾಕಾಗುತ್ತೆ. ಅದನ್ನು ಬೇಯಿಸ್ಕೊಂಡು ಪುಡಿ ಮಾಡ್ಕೊಳ್ಳೋಣ ಆಲೂಗೆಡ್ಡೆನ. ಬಾಂಬೆ ಸಾಗು ಮಾಡಲಿಕ್ಕೆ ಒಂದು ಒಗ್ಗರಣೆಯನ್ನು ಮಾಡ್ಕೊಳ್ಳೋಣ. ಒಂದು 2-3 ಸ್ಪೂನ್ ಎಣ್ಣೆ ಅಷ್ಟು ಸಾಕು. ಎಣ್ಣೆ ಕಾದ್ಮೇಲೆ ಇಟ್ಕೊಂಡಿರುವಂತಹ ಸಾಸಿವೆ, ಜೀರಿಗೆ, ಉದ್ದಿನಬೇಳೆ, ಕಡಲೆಬೇಳೆ, ಕರಿಬೇವಿನ ಸೊಪ್ಪು, ಹಸಿಮೆಣಸು, ಹಸಿಮೆಣಸನ್ನ ಸ್ವಲ್ಪ ಎಣ್ಣೆಯಲ್ಲಿ ಹುರಿಬೇಕು ಚೆನ್ನಾಗಿ. ಅವಾಗ ಮಾತ್ರ ಅದು ನಮಗೆ ಬಾಯಿಗೆ ಸಿಕ್ಕರೂ ಕೂಡ ಖಾರ ಆಗೋದಿಲ್ಲ. ಉಪ್ಪಿಟ್ಟಿಗಾದ್ರೂ ಅಷ್ಟೇ, ಈರುಳ್ಳಿ ಹಾಕೋಕ್ಕಿಂತ ಮುಂಚೆ ಹಸಿಮೆಣಸನ್ನ ಹಾಕಿ ನಾವು ಚೆನ್ನಾಗಿ ಹುರ್ಕೊಂಡ್ಬಿಟ್ರೆ ಅವಾಗ ಮಕ್ಕಳು ತಿಂದು ಕೂಡ ಅದಕ್ಕೆ ಖಾರ ಅನ್ಸೋದಿಲ್ಲ. ಅದು ಈಗ ಇದನ್ನ ಈರುಳ್ಳಿಯನ್ನು ಸೇರಿಸ್ಕೊತಾ ಇದ್ದೀನಿ. ಹಿಂಗ್ ಉಪಯೋಗಿಸ್ಕೊಡಲ್ಲ ಅನ್ನೋರಿದ್ರೆ ಈ ಸಂದರ್ಭದಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನ ಸೇರಿಸ್ಕೋಬಹುದು. ಅದರ ಬದಲು ಸ್ವಲ್ಪ ಕಡಿಮೆ ಹಾಕೊಂಡ್ರೆ ಅದು ಪರಿಮಳ ಚೆನ್ನಾಗಿರುತ್ತೆ. ಈರುಳ್ಳಿ ಬಣ್ಣ ಬದಲಾದ್ಮೇಲೆ ಟೊಮೊಟೊವನ್ನ ಸೇರಿಸ್ಕೊಳ್ಳೋಣ. ಈಗ ಟೊಮೊಟೊ ಸೇರಿಸ್ಕೊತಾ ಇದ್ದೀನಿ. ಈ ಟೊಮೊಟೊ ಕೂಡ ಮೆತ್ತಗೆ ಆಗಿ ಈಗ ಟೊಮೊಟೊ ಸ್ವಲ್ಪ ಮೆತ್ತಗಾಗಿದೆ. ಈ ಸಂದರ್ಭದಲ್ಲಿ ಆಲೂಗೆಡ್ಡೆಯನ್ನು ಸಣ್ಣಗೆ ಹೆಚ್ಚೋಗೋದು. ಈ ರೀತಿಯಾಗಿ ಬೇಯಿಸ್ಕೊಂಡು ಪುಡಿ ಮಾಡಿ ಸೇರಿಸ್ಕೊಂಡಾಗ ಈ ಪುಡಿ ಮಾಡಿದಂಥ ಈ ರಸ ಇದ್ರ ಜೊತೆ ಸೇರಿಕೊಂಡ್ರೆ ಚೆನ್ನಾಗಿರುತ್ತೆ. ರಸದ ಜೊತೆಗೆ ಆಲೂಗೆಡ್ಡೆಯ ಒಂದು ಇದು ಕಾಂಬಿನೇಷನ್ ಚೆನ್ನಾಗಾಗುತ್ತೆ. ನಾನು ಇಟ್ಕೊಂಡಂತಹ ಜೀರಿಗೆ ಪುಡಿ ಮತ್ತು ಖಾರದ ಪುಡಿ ಸ್ವಲ್ಪ ಇತ್ತಲ್ಲ, ಅದನ್ನು ಅದರಲ್ಲಿ ಸೇರಿಸ್ಕೊತಾ ಇದ್ದೀನಿ. ಹಾಗೆ ಕೊತ್ತಂಬರಿ ಬೀಜದ ಪುಡಿ.
ಹಾಗೆ ನಾನು ಇಟ್ಕೊಂಡಂತಹ ಪುಟಾಣಿ ಹಿಟ್ಟಿನ ಪುಡಿ. ಕಡಲೆ ಹಿಟ್ಟಿದ್ರೆ ಸ್ವಲ್ಪ ಈರುಳ್ಳಿ ಹುರಿಯೋ ಸಂದರ್ಭದಲ್ಲೇ ಟೊಮೊಟೊಕ್ಕಿಂತ ಮುಂಚೆ ಸೇರಿಸ್ಕೊಂಬಿಡಿ, ಸ್ವಲ್ಪ ಹಸಿ ವಾಸನೆ ಹೋಗುತ್ತೆ. ಒಂದು ನಿಮಿಷ ಹೊತ್ಕೊಂಡಾದ್ಮೇಲೆ ಅದಕ್ಕೆ ಈಗ ನೀರನ್ನು ಸೇರಿಸ್ಕೊಳ್ಳಿ. ಮಿಶ್ರಣವನ್ನು ಮಾಡ್ಕೊಳ್ಳಿ. ಇದಕ್ಕೆ ಉಪ್ಪು ಮತ್ತು ಬೆಲ್ಲ. ಇದು ಚೆನ್ನಾಗಿ ಕುದಿಲಿ. ನಾನು ಅರಿಶಿನ ಪುಡಿಯನ್ನು ಸೇರಿಸಿದ್ರೆ ಈಗ ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಇಂಗನ್ನು ಕೂಡ ಸೇರಿಸ್. ಕುದೀತಾ ಇದೆ. ಈ ಸಂದರ್ಭದಲ್ಲಿ ನಾನು ಕಾಯಿ ತುರಿ ಹಾಗೆ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳ್ತೀನಿ. ನೋಡಿ ಎಷ್ಟು ದಪ್ಪ ಆಯಿತು. ತಣ್ಣಗಾದ್ಮೇಲೆ ಇನ್ನೂ ದಪ್ಪ ಆಗುತ್ತೆ. ಮತ್ತೊಂದು ವಿಷಯ, ಒಂದು ವೇಳೆ ನಾವು ಹತ್ರ ಕಡಲೆ ಹಿಟ್ಟಿಲ್ಲ ಅಥವಾ ಇದು ಪುಟಾಣಿ ಹಿಟ್ಟಿಲ್ಲ ಅಂತಾದರೆ ನೀವು ಒಂದು ಸ್ಪೂನ್ ಅಕ್ಕಿ ಹಿಟ್ಟು ತಪ್ಪಿದ್ರೆ 1 ಸ್ಪೂನ್ ಗೋಧಿ ಹಿಟ್ಟನ್ನು ಕೂಡ ಇದರಲ್ಲಿ ಕುದಿಯೋ ಅಂಥ ಸಂದರ್ಭದಲ್ಲಿ ಸೇರಿಸ್ಕೊಡಿ. ಆವಾಗ ಮಂದ ಬರುತ್ತೆ ಇದು ಪಲ್ಯ. ಅದ್ರ ಏನಪ್ಪ ಅಂದರೆ ಜಾಸ್ತಿ ಹಾಕಬಾರ್ದು, ಡೊಮಿನೇಟ್ ಮಾಡಿಬಿಡುತ್ತೆ ಟೇಸ್ಟನ್ನು. ಇದರದ್ದು ಒರಿಜಿನಲ್ ಟೇಸ್ಟನ್ನು ತೆಗೆದು ಬಿಡುತ್ತೆ ನಾವು ಜಾಸ್ತಿ ಹಾಕಿದ್ರೆ. ಸೊ ನಮ್ಮ ಬಾಂಬೆ ಸಾಗು ಈಸ್ ರೆಡಿ. ಯಾವುದ್ರ ಜೊತೆ ಬೇಕಾದ್ರೂ ತಿನ್ಬೋದು ಇದನ್ನು. ಚಪಾತಿ, ದೋಸೆ, ಇಡ್ಲಿ, ರವಾ ಇಡ್ಲಿ, ನೀರು ದೋಸೆ ಎಲ್ಲದಕ್ಕೂ ಒಂದು ಒಳ್ಳೆ ಕಾಂಬಿನೇಷನ್. ನಿಮಗೆ ಗೊತ್ತಿದೆ, ಆಲೂಗೆಡ್ಡೆ ಸಾಧಾರಣ ಯಾವುದ್ರ ಜೊತೆ ಏನಾದರೂ ಹೊಂದ್ಕೊಂಡು ಹೋಗುತ್ತೆ. ಸೊ ಒಂದೇ ನೆನ್ಪಿಟ್ಕೊಳ್ಳಿ, ಬಾಂಬೆ ಸಾಗುನಲ್ಲಿ ಬೇಯಿಸಿ ಆಲೂಗೆಡ್ಡೆಯನ್ನು ಪುಡಿ ಮಾಡಿ ಹಾಕಬೇಕು.